ಅಲ್ಲ ಅವರೊಬ್ಬ ಯೂತು, ಆಮೇಲೆ ಸುದೀರ್ಘವಾಗಿ 10-12 ವರ್ಷ IPS ಅಧಿಕಾರಿಯಾಗಿ ಕೆಲಸ ಮಾಡಿದ ಅವರ ಅನುಭವ ಇದೆ. ಆಮೇಲೆ ತಮಿಳುನಾಡಿನಲ್ಲಿ ಕಳೆದ 6 ವರ್ಷದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಜನರ ಬ್ರೀತ್ ಕೂಡ ಅವ್ರಿಗಿದೆ. ಬಟ್ ಒಂದ್ಸತಿ ಏನೋ ಚುನಾವಣಾ ರಾಜಕಾರಣದಲ್ಲಿ ವಿಫಲರಾದರು ಅನ್ನೋ ಏಕೈಕ ಕಾರಣಕ್ಕೆ ಅವ್ರನ್ನ ಸೈಡ್ ಲೈನ್ ಮಾಡೋದು ಸರಿಯಲ್ಲ ಅಂತ ನಮ್ಗನ್ಸುತ್ತೆ. ಬಟ್ BJPಯವರು ಅಷ್ಟು ಸುಲಭವಾಗಿ ಸೈಡ್ ಲೈನ್ ಮಾಡ್ತಿರ್ಲಿಲ್ಲ. ಎಲ್ಲೋ ಅಣ್ಣಾಮಲೈಯವರು ಏನೋ ಎಡವಟ್ಟು ಮಾಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ಲೀಡರ್ಗಳ ಜೊತೆ. ಏನಾಗುತ್ತೆ ಅಂತ ಹೇಳಿದ್ರೆ ಈತಂದು IPS ವರ್ತನೆ ಬ್ಯೂರೋಕ್ರಾಟ್ ಆಗಿ ಬೆಳೆದು ಬಂದು ಪಾಲಿಟಿಕ್ಸ್ಗೆ ಬೇರೆದೇ ಆದ ಒಂದು ತಯಾರಿ ಬೇಕಾಗುತ್ತೆ. ನೀವು ನೋಡಿದ್ರಲ್ಲ DK ಶಿವಕುಮಾರು ಸಿಗ್ನಲ್ ಸಿಕ್ಕ ತಕ್ಷಣ ಹೋಗಿ ಏನೋ ಖರ್ಗೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು, ಸಿದ್ದರಾಮಯ್ಯನವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆ ನಯ ವಿನಯವನ್ನು ರಾಜಕಾರಣ ಬೇಡುತ್ತೆ. ಬಹುಶಃ ಅದರಲ್ಲೆಲ್ಲೋ ಇವರು ವಿಫಲರಾದ್ರ ಅಂತ ಕಾಣುತ್ತೆ. ಅಣ್ಣಾಮಲೈ ಸಮಾಜ ಸುಧಾರಣೆ ಆಗಬೇಕು ಅಂತ ಆಸೆ ಪಟ್ಟು ಏನೋ ರಾಜಕಾರಣಕ್ಕೆ ಬರುವ ಸುಮಾರು ಜನ ಯೂತ್ಸ್ಗಳಿಗೆ ಅವರು ಒಬ್ಬರು, ಯೂತ್ಸ್ಗಳ ಪೈಕಿ ಅವರು ಒಬ್ಬರು. ಅವ್ರಿಗೆ ಸೋಲಾಗಬಾರ್ದು. ಅದು ಇಡೀ ಯುವ ರಾಜಕಾರಣಕ್ಕೆ, ಯುವ ಚಿಂತನೆಗೆ ಆಗುವ ಸೋಲು ಅಂತ ಅನಿಸುತ್ತೆ ನನಗೆ. BJP ಪಕ್ಷ ನಾಳೆ ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವರು ಬಹುಶಃ ಅಮಿತ್ ಶಾ ಅವರು ಅಥವಾ ನಬೀನ್ ಅವರು ಆ ಬೇರೆ ಲೀಡರ್ಸ್ಗಳಿದಲ್ಲ ಕರೆದು ಅವ್ರು ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅವ್ರು ಯಾವುದೇ ಇರ್ರೆಸ್ಪೆಕ್ಟೆಡ್ ಆಫ್ ಪಾರ್ಟಿ ಒಬ್ಬ ಏನೋ ಒಂದು ಕನಸುಗಾರ ಅವನು. ಅಣ್ಣಾಮಲೈ ಒಬ್ಬರು ಕನಸುಗಾರರು. ಆ ಕನಸುಗಳನ್ನು ಕಮರಿಸೋ ಕೆಲಸನ ಸಮಾಜನೂ ಮಾಡಬಾರ್ದು, ರಾಜಕಾರಣಿಗಳು ಮಾಡಬಾರ್ದು, ಯಾವ ಪೊಲಿಟಿಕಲ್ ಪಾರ್ಟಿನೂ ಮಾಡಬಾರ್ದು. ಎನಿಹಾವ್ ಅವ್ರು ನಿಂತರೆ, ಎದೆ ಸೆಟ್ಟಿಸಿ ನಿಂತರೆ ಜನ ಅವ್ರನ್ನ 100% ಗೆಲ್ಲಿಸ್ತಾರೆ. ಅದರಲ್ಲೇನು ಡೌಟ್ ಬೇಡ. ಅವ್ರ ಪಾರ್ಟಿ ಪ್ರೊಟೆಕ್ಷನ್ ಬೇಕು ಅಂತೇನಿಲ್ಲ. ಅದೇನೋ ಹೊಸ ಪಾರ್ಟಿ ಬೇರೆ ಕಟ್ತೀವಿ ಅಂತ ಡಿಸ್ಕಷನ್ ಇದೆ. ನೋಡೋಣ, ಅವ್ರಿಗೆ ಗೊತ್ತಿರ್ತದೆ, ಅವ್ರ ಶಕ್ತಿ ಅವ್ರಿಗೆ ಗೊತ್ತಿರ್ತದೆ. ಆದರೆ ಅಣ್ಣಾಮಲೈ ಅವ್ರಿಗೆ BJPಗೆ ಅಣ್ಣಾಮಲೈ ಯಾವತ್ತಿದ್ರೂ ಲಾಭ ಆಗಿ ಏನೋ ಮಾರ್ಪಡಬಲ್ಲರು ಅಂತ ನಮ್ಗೆ ಈ ಕ್ಷಣಕ್ಕೆ ಅನಿಸುತ್ತೆ.